ಸೊ ಇಲ್ಲಿ ವ್ಯಕ್ತಿತ್ವವನ್ನ ಹೆಂಗ ಬೆಳೆಸ್ಕೊಳ್ಬೇಕು, ವ್ಯಕ್ತಿತ್ವದ ಏಳಿಗೆಯನ್ನು ಹೆಂಗ ಕೈಕೊಳ್ಬೇಕು ಅನ್ನುವಂಥ ದಿಶೆಯೊಳಗ ಅನೇಕ ಸಂಗತಿಗಳು ಅಂತ ಬರ್ತಾವ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಅಂತಹ ಸಂಗತಿಗಳು ಏನದಾವ ಅಂತೇಳಿ ಸ್ವಲ್ಪ ಈ ಅವಧಿಯೊಳಗ ಚರ್ಚೆಯನ್ನು ಕೈಕೊಳ್ಳೋಣ. ಇಂಟ್ರೊಡಕ್ಷನ್, ಪ್ರಾಸ್ತಾವಿಕ. ಸೊ ಇನ್ ದಿಸ್ ಇಂಟ್ರೊಡಕ್ಷನ್, ಪ್ರಾಸ್ತಾವಿಕ ಅಥವಾ ಪ್ರಸ್ತಾವನೆ. Personality development is a continuous process of managing the life and increasing the knowledge to achieve our lifelong career success. ವ್ಯಕ್ತಿತ್ವದ ವಿಕಸನ ಅನ್ನುವಂಥದ್ದು ಎಂಥದ್ದು ಅಂತಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ನಮ್ಮ ಬದುಕಿನುದ್ದಕ್ಕೂ ಅಥವಾ ಜೀವನ ಪರ್ಯಂತ ನಡೆದುಕೊಂಡು ಬರ್ತಕ್ಕಂಥ ಒಂದು ಪ್ರೊಸೆಸ್, ಇದು ಒಂದು ಪ್ರಕ್ರಿಯೆ ಆಗಿದೆ. ಸೊ ಲರ್ನಿಂಗ್ ನ್ಯೂ ಸ್ಕಿಲ್ಸ್, ಹೊಸದನ್ನ ಕಲಿತುಕೊಂತ ಹೋಗೋದು. ಆಮೇಲೆ ಸೆಲ್ಫ್ ಗ್ರೂಮಿಂಗ್. ಸೆಲ್ಫ್ ಗ್ರೂಮಿಂಗ್ ಅಂತಂದ್ರೆ ಸ್ವಯಂ ಅಂದಗೊಳಿಸಿಕೊಳ್ಳುವಿಕೆ ಅಂತ ಬರ್ತದೆ. ಸ್ವಯಂ ಅಂದಗೊಳಿಸಿಕೊಳ್ಳೋದು. ಅಂಡ್ ಇನ್ಕ್ರೀಸಿಂಗ್ ದ ನಾಲೆಜ್, ನಮ್ಮದೇ ಆದಂತ ಒಂದು ಬುದ್ಧಿಶಕ್ತಿ ಅಥವಾ ಬುದ್ಧಿಮತ್ತೆ ಇದ್ಲ ಅದನ್ನ ಬೆಳೆಸಿಕೊಳ್ಳೋದು. ಈ ಮೂಲಕ ವ್ಯಕ್ತಿತ್ವದ ವಿಕಸನ ಬದುಕಿನ ಉದ್ದಕ್ಕೂ ಬದುಕಿನಾದ್ಯಂತನೂ ನಡೀತದೆ. To the achievement of life or to the achievement in our life, to do hard work and to do smart work. So you have to engage with the different activities and get the success in your life. So totally personality development is not a stable. So it is a continuous process. Whenever we are survival in this earth or in this society, until the end of our life, we will engage with the development of our personality. Our career success is depends upon these things. ಸೊ ನಾವಿಲ್ಲಿ ವ್ಯಕ್ತಿತ್ವದ ಒಂದು ಏಳಿಗೆ ಅಂತಕ್ಕಂಥದ್ದಲ್ಲ, ನಾವ್ ಎಲ್ಲಿವರೆಗೂ ಭೂಮಿ ಮೇಲೆ ಇರ್ತೀವಲ್ಲ, ಎಲ್ಲಿವರೆಗೆ ಸಮಾಜದೊಳಗೆ ಇರ್ತೀವಲ್ಲ, ಅಲ್ಲಿವರೆಗೂ ಏನಾಗಿರ್ತದ ಅಂತಂದ್ರೆ ನಮ್ಮದೇ ಆದಂತಹ ಒಂದು ಬೆಳವಣಿಗೆ, ನಮ್ಮದೇ ಆದಂತಹ ಒಂದು ಏಳಿಗೆ ನಿಮಿತ್ತ ನಾವು ನಿರಂತರವಾಗಿ ಒಂದಿಲ್ಲ ಒಂದು ಚಟುವಟಿಕೆ ತೊಡಗಿದಾಗ, ಸೊ ಆ ಮೂಲಕ ನಮ್ಮ ಕರಿಯರು, ನಮ್ಮ ಒಂದು ವ್ಯಕ್ತಿತ್ವ, ನಮ್ಮದಾದಂತ ಒಂದು ವ್ಯಕ್ತಿತ್ವದ ವಿಕಸನ, ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಕಾಣಿಸದ. ಯು ಶುಡ್ ಫಾಲೋ ಸೆಲ್ಫ್ ಗ್ರೂಮಿಂಗ್. ದಿಸ್ ಈಸ್ ಎಸೆನ್ಸಿಯಲ್ ಫಾರ್ ದ ಎನ್ಹಾನ್ಸ್ಮೆಂಟ್ ಆಫ್ ಯುವರ್ ಪರ್ಸನಾಲಿಟಿ. ವಿತೌಟ್ ಸೆಲ್ಫ್ ಗ್ರೂಮಿಂಗ್ ವಿ ಕಾಂಟ್ ಅಚೀವ್ ದ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ಸ್ವಯಂ ಅಂದಗೊಳಿಸುವಿಕೆ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ಎದರಲ್ರಿ? ವ್ಯಕ್ತಿತ್ವದ ಏಳಿಗೆಯಲ್ಲಿ, ವ್ಯಕ್ತಿತ್ವದ ವಿಕಸನದಲ್ಲಿ. ಸೊ ವ್ಯಕ್ತಿತ್ವದ ವಿಕಸನ ಆಗ್ಬೇಕು ಅಂತಂದ್ರ ಸ್ವಯಂ ಅಂದಗೊಳಿಸುವಿಕೆ ಅಂತ ಕಾರ್ಯಚಟುವಟಿಕೆಗಳು ತೊಡಗಲೇಬೇಕು. ಸ್ವಯಂ ಅಂದಗೊಳಿಸುವಿಕೆ ಇಲ್ಲದ ನಮ್ಮ ವ್ಯಕ್ತಿತ್ವ ಬೆಳೆಯಂಗಿಲ್ಲ, ನಮ್ಮ ವ್ಯಕ್ತಿತ್ವದ ಏಳಿಗೆ ಅಥವಾ ಅಭ್ಯುದಯ ಆಗಂಗಿಲ್ಲ ಅಂತ. ಹಾಗಾದ್ರೆ ಸ್ವಯಂ ಅಂದಗೊಳಿಸುವಿಕೆ ಅಂತಂದ್ರ ಔಟು ಸೆಲ್ಫ್ ಗ್ರೂಮಿಂಗ್ ಹೆಂಗ ಸ್ವಯಂ ಅಂದಗೊಳಿಸಿಕೊಳ್ಬೇಕು ಅಂತ. ಡಿಯರ್ ಸ್ಟೂಡೆಂಟ್ಸ್, if you know the examples of self grooming,
or any examples of self grooming? ನಿಮ್ಗೇನಾದ್ರು ಆತ್ಮೀಯ ವಿದ್ಯಾರ್ಥಿಗಳೇ ಸ್ವಯಂ ಅಂದಗೊಳಿಸುವಿಕೆ ಕುರಿತು ಯಾವ್ದಾದ್ರು ಉದಾಹರಣೆ ಅಂತ ಹೇಳ್ಬಿಟ್ಟು ಗಮನಕ್ಕದನ್ರಿ? ಇಲ್ಲಿ ಸ್ವಯಂ ಅಂದಗೊಳಿಸೋದು ಅಂತಂದ್ರೆ, ಸ್ವಯಂ ಅಂದಗೊಳಿಸಿಕೊಳ್ಳೋದು ಅಂತಂದ್ರೆ to stand in front of a mirror 1 hour or 1.5 hours and to add the different cosmetics and to add the different creams on our face and on our body. So is it self grooming? Is it self grooming? ಕರಡಿ ಮುಂದೆ ತಾಸ್ಗಟ್ಲೆ 2 ತಾಸ್ಗಟ್ಲೆ ನಿಂತು ಬಿಟ್ಟು ಏನ್ ಮಾಡೋದು ಅಂತಂದ್ರೆ, ಸೊ 18 ನಮೂನಿ ಕ್ರೀಮ್ ಹಾಕೋದು, 18 ನಮೂನಿ ಕಾಸ್ಮೆಟಿಕ್ ಹೊಡ್ಕೋದು, ಇದ ಸ್ವಯಂ ಅಂದಗೊಳಿಸುವಿಕೆ ಏನ್ರಿ? ಇದನ್ನ ನಾವು ಸ್ವಯಂ ಅಂದಗೊಳಿಸುವಿಕೆ ಅಂತ ಕರಿತೀವ್ರಿ. ಸೊ ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ self grooming, but this is not a 100% level self grooming system. ಇದು ಸ್ವಯಂ ಅಂದಗೊಳಿಸುವಿಕೆ ಒಂದು ಭಾಗ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ಲಿಕ್ಕೆ ಸಾಧ್ಯದ, ಆದ್ರೆ ಇದೇ ಸ್ವಯಂ ಅಂದಗೊಳಿಸುವಿಕೆ ಅಂತ ಅಲ್ಲ. We should follow up self grooming to the enhancement of our personality. But unluckily, most of people neglected the importance of learning, and most of people neglected self grooming in the process of personality development. So ಅದು ದುರದೃಷ್ಟವಶಾತ್ ಏನಂತಂದ್ರೆ ವಿದ್ಯಾರ್ಥಿಗಳೇ, ಬಹಳಷ್ಟು ಜನ ಯಾವುದನ್ನ ಕಡೆಗಣಿಸಿದ್ದಾರ, ಯಾವುದಕ್ಕೆ ಆದ್ಯತೆಯನ್ನು ಕೊಡ್ತಾ ಇಲ್ಲ ಅಂತಂದ್ರೆ, ಜನ ಲರ್ನಿಂಗ್ ಅದಲ್ಲ ಕಲಿಯುವಿಕೆ, ಆ ಕಲಿಯುವಿಕೆಯ ಮಟ್ಟಿಗೆ ನೋಡಿದಾಗ ಕಲಿಯುವಿಕೆಗೆ ಅಷ್ಟಾಗಿ ಆದ್ಯತೆ ಕೊಡ್ತಾ ಇಲ್ಲ. ಆ ನಂತರ ಮತ್ತೊಂದಿಷ್ಟು ಮಟ್ಟಿಗೆ ನೋಡಕತ್ತೀವಿ ಅಂತಂದ್ರೆ, ಆ ಕಲಿಯುವಿಕೆಯ ಜೊತೆಗೇನೆ ಸ್ವಯಂ ಅಂದಗೊಳಿಸಿಕೊಳ್ಳುವಿಕೆ ಅಂತದಲ್ಲ, ಸ್ವಯಂ ಅಂದಗೊಳಿಸಿಕೊಳ್ಳುವಿಕೆಗೆ ಅಷ್ಟು ಆದ್ಯತೆಯನ್ನು ನೀಡ್ತಾ ಇಲ್ಲ. ಸೊ ಹಿಂಗಾಗಿ ವ್ಯಕ್ತಿತ್ವವನ್ನ ವ್ಯವಸ್ಥಿತವಾದಂತ ರೀತಿಯೊಳಗ ಬಹಳಷ್ಟು ಜನರು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಸೆಲ್ಫ್ ಗ್ರೂಮಿಂಗ್ ಅಂತೇನೆ ಬಹಳಷ್ಟು ಬಾರಿ ಹೇಳಿದೆ ನಾನು. What is the importance of self grooming in the enhancement of our personality? And what do you mean by self grooming? ಸ್ವಯಂ ಅಂದಗೊಳಿಸುವಿಕೆ ಅಂತೀವಿ. ಸ್ವಯಂ ಅಂದಗೊಳಿಸುವಿಕೆ ಅಂತಂದ್ರೆ ಏನ? ಆಮೇಲೆ ವ್ಯಕ್ತಿತ್ವದ ಏರಿಕೆ ದಿಶೆಯೊಳಗ, ವ್ಯಕ್ತಿತ್ವದ ವಿಕಸನದ ದಿಶೆಯೊಳಗ ಅದರ ಮಹತ್ವ ಯಾವ ಮಟ್ಟಿಗೆ ಅದ ಅಂತೇಳಿ ಸ್ವಲ್ಪ ಅವಲೋಕನೆ ಮಾಡಬೇಕಾದಂತ ಅವಶ್ಯಕತೆ ಅದ. So self grooming means not to add the lipstick to the woman's lips. Self grooming means not to add the different creams to our face or face of any person of this society. Self grooming means not to add the different cosmetics on our body or on our dress. So here there is a different meaning to this self grooming. ಬರೀ ನಾವು ಹೆಣ್ಮಗಳು ಒಬ್ಬಕ್ಕೆ ತನ್ನ ತುಟಿಗಳಿಗೆ ಲಿಪ್ಸ್ಟಿಕ್ ಅನ್ನ ಧಾರಣೆ ಮಾಡೋದು, ಬೇಡ ಯಾವುದೋ ಕ್ರೀಮ್ ಅನ್ನ ಅಂಟಿಸಿಕೊಳ್ಳೋದು, ಸೊ ಬಾಡಿಗೆ ಅಥವಾ ಏನು ಬಟ್ಟೆ ಬರೆಗಳಿಗೆ
ಒಂದು ಕಾಸ್ಮೆಟಿಕ್ಸ್ ಸೇಂಟ್ ಅಂತ ಬರ್ತಾವಲ್ಲ ಅಂತವನ್ನ ಬಳಕೆ ಮಾಡೋದು ಇದೇ ಸೆಲ್ಫ್ ಗ್ರೂಮಿಂಗ್ ಅಲ್ಲ ವಿದ್ಯಾರ್ಥಿಗಳಿಗೆ. ಸೊ ಇಟ್ ಈಸ್ ಅನ್ ಆಕ್ಟ್ ಆಫ್ ಇಂಪ್ರೂವಿಂಗ್ ಅಂಡ್ caring for our own body and appearances. It is an act of improving and caring for our own body and appearances. So this is called self grooming. ವ್ಯಕ್ತಿತ್ವ ಅಂತಂದ್ರ ಸ್ವಯಂ ಅಂದಗೊಳಿಸುವಿಕೆ ಅಂತಂದ್ರ ನಮ್ಮ ಅಸ್ತಿತ್ವ ಅಂತ ಐತಲ್ಲ, ಅಪಿಯರೆನ್ಸ್. ಆಮೇಲೆ ನಮ್ಮ ಇರುವಿಕೆ ಅಂತದಲ್ರಿ, ನಮ್ಮ ಇರುವಿಕೆ ಮತ್ತು ನಮ್ಮ ಅಸ್ತಿತ್ವ ಇವುಗಳನ್ನ ವ್ಯವಸ್ಥಿತವಾದಂತಹ ರೀತಿಯೊಳಗ ಬೆಳೆಸಿಕೊಳ್ತಕ್ಕಂಥ ಒಂದು ಚಟುವಟಿಕೆ. ಯಾವ್ಯಾವ್ರಿ? ಯಾವ ತರ ವ್ಯವಸ್ಥಿತವಾಗಿ ಬೆಳೆಸಿಕೊಳ್ಳೋದು? ಸೊ ಅವರ್ ಅಪಿಯರೆನ್ಸಸ್, ನಮ್ಮ ಅಸ್ತಿತ್ವ, ಆಮೇಲೆ ನಮ್ಮ ಇರುವಿಕೆ, ಅವರ ಎಕ್ಸಿಸ್ಟೆನ್ಸ್, ಇವತ್ತನ್ನ ಏನ್ ಮಾಡೋದು ಅಂದ್ರೆ ಸೊ ಬಹಳಷ್ಟು ವ್ಯವಸ್ಥಿತವಾದಂತ ರೀತಿಯೊಳಗ ಬೆಳೆಸಿಕೊಳ್ಳೋದು. ನಮ್ಮ ಅಸ್ತಿತ್ವ ಮತ್ತು ಇರುವಿಕೆಯನ್ನ ವ್ಯವಸ್ಥಿತವಾಗಿ ಬೆಳೆಸಿಕೊಳ್ತಕ್ಕಂತ ಒಂದು ಪ್ರಕ್ರಿಯೆ, ಒಂದು ಚಟುವಟಿಕೆ ಅಂತ ನಡೀತಿದ್ಲ, ಅದೇ ಸೆಲ್ಫ್ ಗ್ರೂಮಿಂಗು. Dear students, without self-grooming, we can't get the success in the development of our personality. Because of self-grooming is essential to us to enhance our personality. ಈ ಸ್ವಯಂಬಂಧಗೊಳಿಸುವಿಕೆ ಇರ್ಲಾರ್ದ ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ವ್ಯಕ್ತಿತ್ವದ ಒಂದು ಏಳಿಗೆ ಐತಲ್ಲ, ಅದನ್ನ ಕಂಡುಕೊಳ್ಳಿಕ್ ಆಗಂಗಿಲ್ಲ. ವ್ಯಕ್ತಿತ್ವದ ಏಳಿಗೆ ಅಥವಾ ವ್ಯಕ್ತಿತ್ವದ ವಿಕಸನಕ್ಕ ಈ ಸ್ವಯಂ ಅಂದಗೊಳಿಸುವಿಕೆ ಬಹಳಷ್ಟು ಅವಶ್ಯಕವಾಗ್ಯದ. ಸೊ ಇಟ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಟು ದ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ಇದು ಬಹಳಷ್ಟು ಅವಶ್ಯಕ. ವ್ಯಕ್ತಿತ್ವದ ಏಳಿಗೆ ಆಗ್ಬೇಕಾದ್ರೆ ಸ್ವಯಂ ಅಂದಗೊಳಿಸುವಿಕೆ ಬೇಕೇ ಬೇಕು. How to the knowledge is essential to the enhancement of our personality. How to the learning process is essential to the enhancement of our personality. Like that, self grooming is most essential or most important to the enhancement of our personality. So then what are the different things under this self grooming system? Self grooming is essential, no doubt. It is essential to enhancement of our personality. Then what are the different things under this self grooming system? What are the involved under this self grooming system? So simply bathing daily and cut nails. Bathing daily and cut the nails. And to do the well dress or dressing system. So these are the self grooming related activities. Self grooming involves probably these like things. These like things means here bathing daily, to cut the nails, to do the proper dressing or dress materials. So probably these things are involves in the self grooming. ಸ್ವಯಂ ಅಂದಗೊಳಿಸುವಿಕೆಯೊಳಗೆ ಏನೇನು ಬರ್ತಾವ್ರಿ? ಸ್ವಯಂ ಅಂದಗೊಳಿಸುವಿಕೆಯೊಳಗೆ ಬರುವಂತ ಏನೇನಂತಂದ್ರೆ ಏನನ್ನ ಕಂಡುಕೊಳ್ಬೇಕಂತಂದ್ರೆ ಸ್ವಯಂ ಅಂದಗೊಳಿಸಿಕೊಳ್ಳೋದು ಅಂತಂದ್ರೆ
ನಿತ್ಯ ಸ್ನಾನ ಕೈಕೊಳ್ಳೋದು. ನೆನಪಾದಾಗ ಒಮ್ಮೆ ಮಾಡಿದ್ರ ಅಥವಾ ಅದಕ್ಕಿಂತ ಎದ್ದು ಕಣ್ ತಿಕ್ಕೋತ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡೋದಲ್ಲ. ಆನಂತರ ಕಟ್ ದ ನೇಲ್ಸ್. ಈ ನೇಲ್ಸ್ ಉಗುರುಗಳದವ್ರಲ್ಲಿ ಸೊ ವೀಕ್ಲಿ ಆರ್ ಇನ್ ದ 2 weeks ವಾರಕ್ಕೂ ಅಥವಾ 2 ವಾರಕ್ಕೂ ಅವ್ರನ್ನ ಪ್ರಾಪರ್ ಕಟ್ ಮಾಡ್ತಿರ್ಬೇಕು. ಬಹಳಷ್ಟು ಜನ ನೇಲ್ಸ್ ಗಳನ್ನ ಉದ್ದ ಬಿಡ್ತಾರ, ಉದ್ದಾಕ ಬಿಟ್ಟು ಅದಕ್ಕೆ ನೇಲ್ ಪಾಲಿಶ್ ಹೊಡಿಯೋದು, ಸೊ ಏನೇನೋ ಮಾಡ್ತಾರ. ಬಟ್ ದಟ್ ಈಸ್ ನಾಟ್ ಹೆಲ್ತ್ಫುಲ್ ಡೆವಲಪ್ಮೆಂಟ್, ದಟ್ ಈಸ್ ನಾಟ್ ಹೆಲ್ತಿ ಡೆವಲಪ್ಮೆಂಟ್. ಅದು ಆರೋಗ್ಯದಿಂದ ಕೂಡಿರ್ತಕ್ಕಂಥ ಅಥವಾ ಆರೋಗ್ಯಕರವಾದಂತ ಒಂದು ಬೆಳವಣಿಗೆ ಅಲ್ಲ. ಟು ಕಟ್ ದ ನೇಲ್ಸ್ ಪ್ರಾಪರ್ಲಿ, ಪದೇ ಪದೇ ಅದನ್ನು ತಕೊಂತಿರೋದು. ಅಂಡ್ ಟು ಡೂ ದ ಬ್ರಷ್ ಎವ್ರಿ ಡೇ ಒನ್ಸ್ ಆರ್ ಟ್ವೈಸ್. ಡೈಲಿ 2 ಬಾರಿ ಬ್ರಷ್ ಮಾಡ್ಬೇಕಂದ್ರೆ, 2 ಬಾರಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ 1 ಬಾರಿ ಆದ್ರೂ ಮಾಡ್ಲೇಬೇಕು. ಆಮೇಲೆ ಬಾಥಿಂಗ್ ಡೈಲಿ, ನಿತ್ಯ ಸ್ನಾನವನ್ನ ಕೈಕೊಳ್ಳೋದು. ಆಮೇಲೆ ಡ್ರೆಸ್ಸಿಂಗ್ ಪ್ರಾಪರ್ಲಿ. ಸೊ ನಾವೇನು ಬಟ್ಟೆಗಳನ್ನ ಧಾರಣೆ ಮಾಡ್ತೀವಲ್ಲ, ಬಟ್ಟೆಗಳನ್ನ ಬಹಳಷ್ಟು ಪ್ರಾಪರ್ನಾಗ ವ್ಯವಸ್ಥಿತವಾದಂತ ರೀತಿಯೊಳಗ ಧಾರಣೆ ಮಾಡೋದು. ಯು ಮೈಟ್ ಹ್ಯಾವ್ ರಿಯಲೈಸ್ಡ್ ಬಿಫೋರ್ ದಟ್ ವೆನ್ ಯು ಸ್ಮೈಲ್ ಪೀಪಲ್ ಟೇಕ್ ಇಟ್ ಆಸ್ ಪ್ಲೆಸೆಂಟ್. ಇಟೆಲ್ಲನೂ ಮಾಡ್ಕೊಂಡು ಹೆಂಗಿರ್ಬೇಕ ಅಂತಂದ್ರೆ ನಮಗೆ ಶಕ್ತಿ ಕೊಡುವಂಥದ್ದು ಯಾವುದು ಅಂತಂದ್ರೆ ಮುಖದ ಮೇಲೆ ನಗೆ ಇರ್ಬೇಕು. ಯಾವಾಗಲೂ ಸೀರಿಯಸ್ನೆಸ್ ಅಂತ ಹೇಳ್ಬಿಟ್ಟು ಯಾವಾಗಲೂ ಸೀರಿಯಸ್ ಆಗಿರ್ಬಾರ್ದು. ಸಂದರ್ಭೋಚಿತವಾಗಿ ಸೀರಿಯಸ್ ಆಗ್ಲೇಬೇಕಾಗ್ತದೆ, ಅದು ಬೇರೆ. ನಮ್ಮ ಒಂದು ನಗು ಇತರೆ ವ್ಯಕ್ತಿಗಳದಲ್ಲ, ಇತರೆ ವ್ಯಕ್ತಿಗಳನ್ನ ನಮ್ಮ ಕಡೆಗೆ ಸೆಳಿತದ. ಅಟ್ಟ ಯಾಕೆ ನಮ್ಮ ನಗು ನಮ್ಮ ಆರೋಗ್ಯವನ್ನು ವೃದ್ಧಿಸ್ತದ. ಸೊ ಅದಕ್ಕ ಸೆಲ್ಫ್ ಗ್ರೂಮಿಂಗ್ ಸಿಸ್ಟಮ್ ಅನ್ನ ಕಂಡುಕೊಂಡ. ಸೊ ಏನ್ರಿ, ನಾವು ಮುಖದ ಮೇಲೆ ಮಂದಹಾಸದ ನಗೆಯನ್ನ ಬೀರ್ತಾ ಇದ್ದೀವಿ ಅಂತಂದ್ರೆ ಅದರಿಂದ ಜನ ನಮ್ಮಿಂದ ಆಕರ್ಷಿತರಾಗ್ತಾರ, ಜನ ನಮ್ಮ ಕಡೆಗೆ ಆಕರ್ಷಿತರಾಗ್ತಾರ. ಸೊ ಹಾಗಾಗೋದ್ರಿಂದ ವ್ಯಕ್ತಿತ್ವದ ಒಂದು ಏಳಿಗೆ, ವ್ಯಕ್ತಿತ್ವದ ವಿಕಸನ ಅಂತ ಕಾಣ್ಬರ್ತದ. On the other hand, when you display a rude attitude on your face, people tend to drift away from you. So this is definite, no doubt. So if we have a rude attitude on our face, definitely people tend to drift away from us. ನಾವು ನೋಡ್ರಿ ನೀವು, ಸೊ ನಕ್ಕೊಂತ ಇದ್ದೀವಿ ಅಂತಂದ್ರೆ ಜನ ನಮ್ಮ ಕಡೆಗೆ ಬರ್ತಾರ. ನಾವು ಬಹಳಷ್ಟು ಸೀರಿಯಸ್ ಆಗಿದ್ದು ಯಾವಾಗ್ಲೂ ಹಣಿಗೆ 18 ಗಂಟೆ ಹಾಕೊಂಡು ಯಾಕಾಡ್ರೆ ಮಕ ಮಾಡ್ಕೊಂಡು ಇದ್ದೀವಿ ಅಂತಂದ್ರ, ರೂಡ್ ಅಟಿಟ್ಯೂಡ್ ಅನ್ನ ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂತಂದ್ರ ಜನ ನಮ್ಮಿಂದ ಆಕರ್ಷಿತರಾಗಂಗಿಲ್ರಿ. ಜನ ನಮ್ಮನ್ನ ತೊರೆದ, ಜನ ನಮ್ಮನ್ನ ಬಿಟ್ಟ ಸೊ ಸಾಧ್ಯ ಆದಷ್ಟು ದೂರ ಇರ್ಲಿಕ್ಕತ್ತಾರ, ಸಾಧ್ಯ ಆದಷ್ಟು ದೂರ ಸರಿತಾರ. ಸೊ ಸ್ಮೈಲಿಂಗ್ ಫೇಸ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ self grooming. To do the proper dress and to cut the nails, to do the brush every day and daily bathing and so on things are self grooming system related things. So this self grooming is the most important to the enhancement of our personality or to the enhancement of
our overall performance, our career. ಈ ಎಲ್ಲಾ ಸಂಗತಿಗಳನ್ನು ಒಳಗೊಂಡ ಸ್ವಯಂ ಅಂದಗೊಳಿಸುವಿಕೆಯನ್ನ ಕಂಡುಕೊಂಡಾಗ ಏನಾಗ್ತದ್ರಿ, ನಮ್ಮ ಸರ್ವತೋಮುಖ ಬೆಳವಣಿಗೆ ಅಥವಾ ನಮ್ಮದೇ ಆದಂತ ಒಂದು ವ್ಯಕ್ತಿತ್ವದ ಬೆಳವಣಿಗೆ ಅಂತೂ ಸಾಧಿಸ್ಲಿಕ್ಕೆ ಆಗ್ತದೆ. Then what are the factors under this self grooming? How to self grooming? ಸ್ವಯಂ ಅಂದಗೊಳಿಸುವಿಕೆಯನ್ನ ಕಂಡುಕೊಳ್ಬೇಕು ಅಂತ ಆಯ್ತು. ಸ್ವಯಂ ಅಂದಗೊಳಿಸುವಿಕೆ ಹೆಂಗೆ ಕಂಡುಕೊಳ್ಳೋದು? ಸ್ವಯಂ ಅಂದಗೊಳಿಸುವಿಕೆಯನ್ನ ಕಂಡುಕೊಳ್ತಕ್ಕಂತಹ ದಿಶೆಯೊಳಗ ಏನು ಸಂಗತಿಗಳದಾವ ಅಂತ ಸ್ವಲ್ಪ ಈ ದಿಶೆಯೊಳಗ ಅವಲೋಕನೆ ಮಾಡ್ಲಿಕ್ಕೆ ಅಂದ್ರ ಆತ್ಮೀಯ ವಿದ್ಯಾರ್ಥಿಗಳೇ, ಫಸ್ಟ್ ಥಿಂಗ್ ಇಸ್ ಹಿಯರ್, ಮೇಕ್ಸ್ ಯು ಕಾನ್ಫಿಡೆಂಟ್. ಮೇಕ್ಸ್ ಯು ಕಾನ್ಫಿಡೆಂಟ್ ಏನ್ರಿ? ನಮ್ಮಲ್ಲಿ ವಿಶ್ವಾಸವನ್ನ ಕಂಡುಕೊಳ್ಳೋದು, ನಮ್ಮಲ್ಲಿ ವಿಶ್ವಾಸವನ್ನು ಕಂಡುಕೊಳ್ಳೋದು. What is the relationship in between the confident and this self grooming? Confident is related to the our soul. Self grooming is related to the our external things or our body. ನಮ್ಗಿಲ್ಲಿ ಒಂದು ಪ್ರಶ್ನೆ ಕಾಡಬಹುದ್ರಿ, ಏನ್ರಿ? ವಿಶ್ವಾಸ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದು, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು. ಸೆಲ್ಫ್ ಗ್ರೂಮಿಂಗು ಎದಕ್ಕೆ ಸಂಬಂಧಪಟ್ಟದ್ರಿ? ದೇಹದ ಹೊರಭಾಗ ಅಥವಾ ನಮ್ಮ ಒಂದು ಬಾಡಿ ಅದಲ್ಲ, ಆ ಬಾಡಿಗೆ ಸಂಬಂಧಪಟ್ಟದ್ದು ಅಂತ. ಮತ್ತೆ ಇಲ್ಲಿ ಅದಕ್ಕೆ ಏನ್ ಸಂಬಂಧ ಅಂತ ಅನ್ಬೋದು. ಸೊ ಸೆಲ್ಫ್ ಗ್ರೂಮಿಂಗ್ ಈಸ್ create the confidence in our soul. ಸ್ವಯಂ ಅಂದಗೊಳಿಸುವಿಕೆ ನಮ್ಮ ಆತ್ಮವಿಶ್ವಾಸ ಐತಲ್ಲ, ನಮ್ಮ ಆತ್ಮವಿಶ್ವಾಸವನ್ನ ಏನ್ ಮಾಡ್ತದಂದ್ರ ನಿರ್ಮಾಣ ಮಾಡ್ತದ, ಬೇಡ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತದ. ಹೆಂಗ ಅಂತಂದ್ರ, ಒನ್ಸ್ ಯು ಸ್ಟಾರ್ಟ್ ವರ್ಕಿಂಗ್ on personal grooming, once you start working on personal grooming, you will inevitably notice a big change in yourself. Once you start working on personal grooming, you will inevitably notice a big change in yourself. ಒಂದ್ಸಾರಿ ನೀವು ಆ ಕಾರ್ಯವನ್ನು ಮಾಡಿ ನೋಡ್ರಿ ವಿದ್ಯಾರ್ಥಿಗಳೇ, ನಿಮ್ಗ 100% ಇದು ಕನ್ಫರ್ಮ್ ಆಗ್ತದ. ಏನ ಆ ಕಾರ್ಯ? ಸ್ವಯಂ ಅಂದಗೊಳಿಸುವಿಕೆಯನ್ನ ನಾವು ಒಂದ್ ಸಾರಿ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರ ಅದು ಏನ್ ಮಾಡ್ತದಂದ್ರ ನಮ್ಮ ಸ್ವಂತಿಕೆಗೆ ಭಾರಿ ಬದಲಾವಣೆಯನ್ನು ನೀಡ್ತದ, ಭಾರಿ ಬದಲಾವಣೆಯನ್ನು ತರ್ತದ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಸೆಲ್ಫ್ ಗ್ರೂಮಿಂಗ್ ಅವಶ್ಯಕ. ಫಾರ್ ದ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಗ್ರೂಮಿಂಗ್ ಇಸ್ ಟೂ ಎಸೆನ್ಸಿಯಲ್. ಆತ್ಮವಿಶ್ವಾಸದ ನಿರ್ಮಾಣಕ್ಕಾಗಿ, ಆತ್ಮವಿಶ್ವಾಸದ ಹೆಚ್ಚಳಕ್ಕಾಗಿ ಸ್ವಯಂ ಅಂದಗೊಳಿಸುವಿಕೆ ಅದಲ್ರಿ, ಇದು ಬಹಳ ಅಂದ್ರೆ ಬಹಳಷ್ಟು ಅವಶ್ಯಕ, ಅತಿ ಅವಶ್ಯಕ ಆಗಿದೆ. ಒಂದ್ ಸರಿ ನಾವು ಸ್ವಯಂ ಅಂದಗೊಳಿಸುವಿಕೆಯನ್ನು ಆರಂಭಿಸಿದೀವಿ ಅಂತಂದ್ರ ಅದನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ಬೇಕು. ಎಂದರೆ ಒಂದು ದಿವಸ ಎಕ್ಸ್ಟ್ರಾರ್ಡಿನರಿ ಅನ್ನುವಂಗ ಸೆಲ್ಫ್ ಗ್ರೂಮಿಂಗ್ ಮಾಡ್ಕೊಂಡ್ರೆ ಮತ್ತೆ ಉಳಿದ ದಿವಸ ಎಕಡ್ರೆ ಇದ್ದೀವಿ ಅಂತಂದ್ರ ಅಲ್ಲ. ಸೊ ಸೆಲ್ಫ್ ಗ್ರೂಮಿಂಗ್ ಆರಂಭ ಮಾಡಿದ್ರೆ ನಿತ್ಯ ಅದನ್ನು ಪರಿಪಾಲನೆ ಮಾಡಬೇಕು. ಯು ವಿಲ್ ವಿಟ್ನೆಸ್ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇನ್ ಯುವರ್
ಸೆಲ್ಫ್ ಕಾನ್ಫಿಡೆನ್ಸ್. ಗ್ಯಾರಂಟಿ ಅದನ್ನ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾವು ಅದಕ್ಕೊಂದು ಸಾಕ್ಷಿ ಹಾಕಿವ್ರಿ. ಅದಕ್ಕ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸ್ಕೊಳ್ಳಕ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸ್ಕೊಳ್ಳಕ ನಾವು ಸಾಕ್ಷಿ ಹಾಕಿವಿ, ಒಂದು ನಿದರ್ಶನ ಹಾಕಿವಿ. ಯಾವಾಗ ಒಂದು ಸರಿ ನಾವು ಸೆಲ್ಫ್ ಗ್ರೂಮಿಂಗ್ ಅನ್ನ ಸ್ಟಾರ್ಟ್ ಮಾಡಿದ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋದ್ವಿ ಅಂದ್ರೆ ಸುಮ್ನೆ ಒಂದು ಇಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ನಾನು. ironed clothes are helps to us to self grooming, to the self grooming, and it is helps to us enhancement of our overall performance or overall development. On the other hand, wrinkled clothing does not render the right impression on the people. ನೋಡ್ರಿ, ನಾವು ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಸ್ತ್ರಿ ಮಾಡಿಬಿಟ್ಟ ಬಟ್ಟೆಯನ್ನು ಧಾರಣೆ ಮಾಡಿರ್ತಿಲ್ಲ, ಆ ಬಟ್ಟೆಗಳು ಏನ್ ಮಾಡ್ತಾವ ಅಂತಂದ್ರೆ ನಮ್ಮ ಸ್ವಯಂ ಅಂದಗೊಳಿಸುವಿಕೆಯನ್ನು ಹೆಚ್ಚಿಸ್ತಾವ. ಆ ಮೂಲಕ ವ್ಯಕ್ತಿತ್ವದ ವಿಕಾಸ, ಆ ಮೂಲಕ ವ್ಯಕ್ತಿತ್ವದ ಬೆಳವಣಿಗೆ ಅಂತ ಸಾಧಿಸ್ಲಿಕ್ಕೆ ಸಾಧ್ಯದ. ಆದ್ರೆ ಇಸ್ತ್ರಿ ಮಾಡ್ಲಾರ್ದ ಹಂಗ ತೊಳೆದು ಬಿಟ್ಟು ಮುದುಡಿ ಆಗಿರ್ತಕ್ಕಂಥ ಬಟ್ಟೆ ಅದಲ್ಲ, ರಿಂಕಲ್ಡ್ ಕ್ಲಾತಿಂಗ್, ಅಂತ ಬಟ್ಟೆಯನ್ನ ಧಾರಣೆ ಮಾಡಿದಾಗ ಅದು ಏನಾಗ್ತದ, ಜನರ ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರ್ತದ. ಜನರ ಮೇಲೆ ಇಂಪ್ರೆಷನ್ ಬೀರಂಗಿಲ್ಲ. ನೋಡವ ಎಂತ ಹಾಕೊಂಬಂದ ನೋಡ ಬಟ್ಟೆ ಅಂತಾರ. ಸೊ ಆ ಕುರಿತು ಜನ 18 ನಮೂನಿ ಮಾತಾಡ್ತಾರ. ಸೊ wrinkled clothing is not helps to us create the self confidence, and it is not a part of self grooming. It is not helps to us to the development of our personality. ಮುದುಡಿ ಆಗಿರ್ತಕ್ಕಂಥ ಬಟ್ಟೆ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಂಗಿಲ್ಲ, ಕುಗ್ಗಿಸ್ತದ. ನಾನು ಇಂಥವ್ ಹಾಕೊಂಡ್ ಬಂದಿನಿ, ಜನ ಏನ್ ಆಡ್ಕೋತಾರ ಏನೋ. ಬಹುಶಃ ಒಂದಿಬ್ರು ಜನ ಸೇರ್ಕೊಂಡ್ಬಿಟ್ಟು ನಮ್ ಕಡೆ ನೋಡ್ಕೊಂತ ಮಾತಾಡ್ಲಿಕ್ಕೆ ಅಂದ್ರೆ, ನಾನು ಇವತ್ತು ಇಂಥ ಬಟ್ಟೆ ಹಾಕಿದ್ದೀನಿ, ಸೊ ರಿಂಕಲ್ಡ್ ಕ್ಲಾತ್ ಹಾಕಿದ್ದೀನಿ, ಸೊ ಅದಕ್ಕೆ ಜನ ನನ್ನ ಬಗ್ಗೆನೇ ಮಾತಾಡ್ಲಿಕ್ಕತ್ತಾರ. ಈ ಒಂದು ವಿಚಾರಧಾರೆಗಳು ನಮ್ಮಲ್ಲಿ ಆರಂಭ ಆಗ್ತಾವ. ಇಂಥ ವಿಚಾರಧಾರೆಗಳು ಆರಂಭ ಆಗೋದ್ರಿಂದ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ರಿ, ಆತ್ಮವಿಶ್ವಾಸ, ಆ ವಿಶ್ವಾಸ ಕುಗ್ತದ. ಅದರಿಂದ ವ್ಯಕ್ತಿತ್ವದ ಏಳಿಗೆ ಆಗಂಗಿಲ್ಲ. ಸೊ ಅದಕ್ಕ ಏನು ಅಂತಂದ್ರ, ಮೇಕ್ಸ್ ಯು ಕಾನ್ಫಿಡೆಂಟ್, ಸೆಲ್ಫ್ ಗ್ರೂಮಿಂಗ್ ಇಸ್ ಎಸೆನ್ಷಿಯಲ್. ವಿಶ್ವಾಸವನ್ನು ನಾವು ಕಂಡುಕೊಳ್ಳಿಕ್ಕೆ, ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಬರ್ಲಿಕ್ಕೆ. ಸೊ ಏನ್ರಿ, ಸೆಲ್ಫ್ ಗ್ರೂಮಿಂಗ್ ಬೇಕು. ಸ್ವಯಂ ಅಂದಗೊಳಿಸುವಿಕೆ ಅಂತ ಒಂದು ಚಟುವಟಿಕೆಗಳು ನಡೀಲೇಬೇಕು. ಅದೇ ನಾವು ರಿಂಕಲ್ಡ್ ಕ್ಲಾತ್ ಅನ್ನ ಹಾಕೊಂಡಿದ್ರೆ ಅದು ನಮ್ಮ ಕಾನ್ಫಿಡೆನ್ಸ್ ಅನ್ನ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ರೆಡ್ಯೂಸ್ ಮಾಡ್ತದ. ಸೊ ಅದಕ್ಕೆ ಸೆಲ್ಫ್ ಗ್ರೂಮಿಂಗು ಅವಶ್ಯಕ ಅಂತ. ಎದಕ್ಕೆ ಇದು ಮೇಕ್ಸ್ ಯು ಕಾನ್ಫಿಡೆಂಟ್, ನಮ್ಮ ಮೇಲೆ ನಾವು ವಿಶ್ವಾಸವನ್ನು ಕಂಡುಕೊಳ್ಳಿಕ್ಕೆ ಇದು ಅವಶ್ಯಕ. ನೆಕ್ಸ್ಟ್, another one factor is here, how to self grooming, or another one thing is here regarding this self grooming. ಸ್ವಯಂ ಅಂದಗೊಳಿಸುವಿಕೆಗೆ ಸಂಬಂಧಪಟ್ಟಂಗ ಇನ್ನೊಂದು ಸಂಗತಿ ಅದರ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೊಂದು ಅಂಶ ಅದ. ಆ ಏನ್ ಅಂಶ ಅಂದ್ರ, enhances your personality. Enhances your personality. ವ್ಯಕ್ತಿತ್ವವನ್ನ ಅಭ್ಯುದಯ ಪಡಿಸ್ಲಿಕ್ಕೆ, ವ್ಯಕ್ತಿತ್ವವನ್ನು ಹೆಚ್ಚಿಸ್ಲಿಕ್ಕೆ, ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳಿಕ್ಕೆ ಸೊ ಸೆಲ್ಫ್ ಗ್ರೂಮಿಂಗ್ ಅವಶ್ಯಕ ಅಂತ.
So when you have a pleasing personality, you will be reflected and appreciated by everyone. When you have a pleasing personality, you will be reflected and appreciated by everyone. ನಮ್ಮ ವ್ಯಕ್ತಿತ್ವವನ್ನು ನಾವು ಬಹಳಷ್ಟು ಸ್ವಯಂಬದ್ಧಗೊಳಿಸುವಿಕೆಯ ಮುಖಾಂತರ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಸ್ವಯಂಬದ್ಧಗೊಳಿಸುವಿಕೆಯ ಮುಖಾಂತರ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಸೊ ಏನಾಗ್ತಾರ, ಜನ ನಮಗೊಂದು ರೆಸ್ಪೆಕ್ಟ್ ಅಂತ ಕೊಡ್ತಾರ. ಆಮೇಲೆ ಜನ ನಮ್ಮನ್ನ ಅಪ್ರಿಶಿಯೇಷನ್ ಮಾಡ್ತಾರ, ಹೊಗಳಿಕೆ ಅಂತಕ್ಕಂತ ಕೈಕೊಂತಾರ ನಮ್ಮ ಬಗ್ಗೆ. ಯಾವಾಗ್ರಿ ಇದು? when we have self grooming related activities. ಯಾವಾಗ ನಾವು ಸ್ವಯಂ ಅಂದಗೊಳಿಸುವಿಕೆ ಚಟುವಟಿಕೆಯನ್ನು ಹೊಂದಿರ್ತೀವಲ್ಲ, ಯಾವಾಗ ಸ್ವಯಂ ಅಂದಗೊಳಿಸುವಂತ ಒಂದು ಕಾರ್ಯದಲ್ಲಿ ತೊಡಗಿದ್ದಿಲ್ಲ, ಸೊ ಅವಾಗ. ಹಾಗಾದ್ರೆ ಜನ ನಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತಂದ್ರೆ, ಜನ ನಮ್ಗ ಅಪ್ರಿಸಿಯೇಷನ್ ಮಾಡ್ಬೇಕು ಅಂತಂದ್ರೆ, ಸೊ ಸೆಲ್ಫ್ ಗ್ರೂಮಿಂಗ್ ಅವಶ್ಯಕ ಅಂದಂಗ. ಹಾಗಾದ್ರೆ ಏನನ್ನ ಕೈಕೊಳ್ಬೇಕಂತ? ಯುವರ್ ಹೇರ್ ಸ್ಟೈಲ್. ಯುವರ್ ಹೇರ್ ಸ್ಟೈಲ್ is the most important here to enhances your personality. On the basis of a hairstyle, people of society is given the respect and appreciation to you. When you have proper hairstyle at that period only, ಜನ ಒಂದು ರೆಸ್ಪೆಕ್ಟ್ ಕೊಡ್ತಾರ, ಅಪ್ರಿಸಿಯೇಷನ್ ಮಾಡ್ತಾರೆ. ಯಾವಾಗ್ರಿ? ನಮ್ಮ ಹೇರ್ ಸ್ಟೈಲ್ ಒಂದಿಷ್ಟು ನೀಟಾಗಿ ಪ್ರಾಪರ್ ನೊಳಗಿತ್ತು ಅಂತಂದ್ರ ಸೊ ಅದಕ್ಕೊಂದು ರೆಸ್ಪೆಕ್ಟ್ ಬೇರೆ ಇರ್ತದ. ಈಗ ನೋಡ್ರಿ ನೀವು ಯಾಕಡೆ ಕೂದ್ಲಾ ಬಿಟ್ಕೊಂಡು ಇವಾಗೇನೋ ಯಾವ್ದೋ ಹೆಬ್ಬುಲಿ ಸ್ಟೈಲು, ಗೂಗ್ಲಿ ಸ್ಟೈಲು ಅಂತ ಏನೇನೋ 18 ನಮೂನಿ ಸ್ಟೈಲ್ಸ್ ಆ ತರನಾಗಿ ಹೇರ್ ಕಟ್ ಮಾಡ್ಕೊಂಡು ಆ ಸ್ಟೈಲ್ ಒಳಗೆ ಇದ್ದೀವಿ ಅಂತಂದ್ರೆ ರೆಸ್ಪೆಕ್ಟ್ ಇರಂಗಿಲ್ಲ. ಮಾಡರ್ನ್ ಫ್ಯಾಷನ್ ಅಂತ ಉದ್ದಾಕ ಗಡ್ಡ ಬಿಟ್ಬಿಡೋದು ಈ ಕಡೆನ. ಸೊ ಆ ತರನಾಗಿದ್ರೆ ರೆಸ್ಪೆಕ್ಟ್ ಇರಂಗಿಲ್ಲ. ಹೇರ್ ಸ್ಟೈಲ್ ಸಿಂಪ್ಲಿ ಅಂಡ್ ನೀಟ್ಲಿ. ಹೇರ್ ಸ್ಟೈಲ್ ಶುಡ್ ಸಿಂಪ್ಲಿ ಅಂಡ್ ನೀಟ್ಲಿ. ಹೇರ್ ಸ್ಟೈಲ್ ಹೆಂಗಿರ್ಬೇಕ್ರಿ? ಸಿಂಪಲ್ ಆಗಿರ್ಬೇಕು, ನೀಟ್ ಆಗಿರ್ಬೇಕು. ನೋಡೋರಿಗೆ ಸೊ ಬಹಳಷ್ಟು ಡಿಸೆಂಟ್ ಅದಾರಪ್ಪ ಈ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅನ್ನಿಸ್ಬೇಕು. ಆ ತರನಾಗಿ ಹೇರ್ ಸ್ಟೈಲ್ ಇರ್ಬೇಕು. ಆಮೇಲೆ ಟು ವೇರ್ ದ ಶೂಸ್, ಟು ವೇರ್ ದ ಶೂಸ್ ಆಫಿಷಿಯಲ್ ಲೆವೆಲ್. ಆಫಿಷಿಯಲ್ ಲೆವೆಲ್ ಒಳಗ ಒಬ್ಬ ಅಧಿಕಾರಿಪ್ಪ ಅನ್ನುವಂಥ ದಿಶೆಯೊಳಗ ಏನ್ ಮಾಡ್ಬೇಕು ಅಂದ್ರ ಶೂಸ್ಗಳನ್ನ ಧಾರಣೆ ಮಾಡ್ಬೇಕು. ಸೊ ನಾವು ಅಂತವರ ಒಂದ್ 4 ಮಳಿ ಹೊಡಿಸ್ಬಿಟ್ಟು ಚಪ್ಪಲಿ ಹಾಕೊಂಡು ತಿರ್ಗಾಡಕತ್ತೀವಿ ಅಂತಂದ್ರ ನಮ್ಮ ಮುಖ ಯಾರು ನೋಡಂಗಿಲ್ಲ, ನಮ್ಮ ಕಾಲ್ ನೋಡ್ತಾರ. ಎಂತವ್ ಚಪ್ಪಲಿ ಹಾಕ್ಯನ, ಏನದನ, ಎಂತದನ ಅಂತ. ಸೊ ಅದ್ರ ಮೇಲೆ ಕಾಮೆಂಟ್ಸ್ಗಳು ಸ್ಟಾರ್ಟ್ ಆಕ್ಕವ. ಅವ್ರ ಚಪ್ಪಲ್ ಉಂಗ್ರ ಕಿತ್ತಿತ್ತು, ಹಂಗ ಟರ ಟರ ಹೇಳ್ಕೊಂತ ಬರ್ತಿದ್ದ ಅಂತ ಹೇಳ್ಬಿಟ್ಟು ಅವನ ಬಗ್ಗೆ ಮಾತಾಡ್ತಾರ. ಯಾಕೆ ಇಂಥ ವಿಷಯಗಳನ್ನ ನಿಮ್ಗೆ ಗಮನ ತರ್ತಕ್ಕಂದ್ರ ಟು ವೇರ್ ದ ಶೂಸ್ ಇಟ್ ಈಸ್ ಆಲ್ಸೋ ಸೆಲ್ಫ್ ಗ್ರೂಮಿಂಗ್. ಶೂಸ್ ಅನ್ನ ಧಾರಣೆ ಮಾಡೋದು ಇದು ಕೂಡ ಏನ್ರಿ? ಸ್ವಯಂ ಅಂದಗೊಳಿಸುವಿಕೆನೆ. ಕಾಲಿಗೆ ಚಪ್ಪಲಿ ಆದ್ರೂ ಹಾಕ್ಬೋದು, ಶೂಸ್ ಆದ್ರೂ ಹಾಕ್ಬೋದು. ಆದ್ರೆ ಶೂಸ್ ಹಾಕಿದಾಗ ಅವನಿಗೆ ಒಂದು ರೆಸ್ಪೆಕ್ಟ್ ಅಂತದ. ಶೂಸ್ ಹಾಕಿದಾಗ ಜನ ಅವನನ್ನ ನೋಡ್ತಕ್ಕಂಥ ಒಂದು ರೀತಿನೇ ಬೇರೆ ಅದ. ಅದ ಕಿತ್ತೋಗೋದು ಯಾವ್ದೋ ಒಂದಿಷ್ಟು ಚಪ್ಪಲ್ ಹಾಕೊಂಡು ನಾವು ತಿರ್ಗಾಡಕತ್ತಿದ್ನಂದ್ರ ಸೊ ಅದಕ್ಕಷ್ಟು ರೆಸ್ಪೆಕ್ಟ್ ಇರಂಗಿಲ್ಲ. Along with this thing, one more is here, body language
our body language is also helps to enhances our personality. ಶಾರೀರಿಕ ಭಾಷೆ, ಶರೀರದ ಭಾಷೆ ಅಂತ ಬರ್ತದೆ ನೋಡಿ ನಿಮ್ಗ. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲ, ಅಲ್ಲಿ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಬರ್ತಾವ. PDCS ನೊಳಗ PD ಒಂದ್ ಪಾರ್ಟ್, CS ಒಂದ್ ಪಾರ್ಟ್ ಅಂತ ನೋಡ್ತೀವಿ ನಾವು. ಸೊ CS ನೊಳಗ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನಿಮ್ಗೆ ಬರ್ತದ. ಶರೀರದ ಭಾಷೆ ಅಥವಾ ಶಾರೀರಿಕ ಭಾಷೆ ಇದು ಕೂಡ ನಮ್ಮ ವ್ಯಕ್ತಿತ್ವವನ್ನ ಬೆಳೆಸಲಿಕ್ಕೆ ಸಹಾಯ ಮಾಡ್ತದ. And everything that is helps to enhances your personality. Everything means here proper hairstyle and to wear the proper dress materials and to wear the shoes and our body language. So these all things are helps to enhances our personality. ಇವೆಲ್ಲ ರೀ ಶೂಸ್ ಅನ್ನು ಧಾರಣೆ ಮಾಡೋದು, ಆಮೇಲೆ ಹೇರ್ ಸ್ಟೈಲ್ ಅನ್ನ ಕೈಕೊಳ್ಳೋದು, ನಮ್ಮ ಬಾಡಿ ಲ್ಯಾಂಗ್ವೇಜು, ಇಂತಹ ಸಂಗತಿಗಳಲ್ಲ ಇವೆಲ್ಲನು ಏನಾಕ್ಕವ ಅಂದ್ರ ನಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಲಿಕ್ಕೆ ಸಹಾಯಕಾರಕ ಆಗಿದ್ದವ. ಸೊ ಅಂಡರ್ one factor is here regarding the self grooming. So that is makes you stand out from competition. Makes you stand out from competition. ಸ್ಪರ್ಧಾತ್ಮಕತೆಯಲ್ಲಿ ಎದ್ದು ಕಾಣುವುದು. ಸ್ಪರ್ಧಾತ್ಮಕತೆಯಲ್ಲಿ ಎದ್ದು ಕಾಣುವುದು. ಸ್ಪರ್ಧಾತ್ಮಕತೆಯಲ್ಲಿ ಎದ್ದು ಕಾಣೋದು ಅಂತಂದ್ರೆ ಸೊ ಎಲ್ಲೋ ಒಂದು ಕಾಂಪಿಟೇಷನ್ ಇರ್ತದ. ಆ ಕಾಂಪಿಟೇಷನ್ ಒಳಗ ಎದ್ದು ಕಾಣ್ತಕ್ಕಂತಹ ವ್ಯಕ್ತಿತ್ವ ನಮ್ಮದಾಗ್ಬೇಕು. ಬೇಡ ಜಾಬ್ ಹಂಟಿಂಗ್ ಅಂತ ಹೇಳ್ಬಿಟ್ಟು ನಡೀತದೆ ನೋಡ್ರಿ, ಆಫ್ಟರ್ ದ ಕಾಂಪಿಟೇಷನ್ ಆಫ್ ಎಜುಕೇಶನ್. ಸೊ we have to engage with job hunting work. That time makes you stand out from competition. It is most important. ಪದವಿ ಮುಗೀತು, ಬೇಡ ಇನ್ನೊಂದು ಯಾವುದೋ ಕೋರ್ಸ್ ಮುಗೀತು, ನೌಕರಿಗೋಸ್ಕರ ಅಂತ ಹೇಳ್ಬಿಟ್ಟ ಸೊ ಆ ಕಡೆ ಅಪ್ಲಿಕೇಶನ್ ಹಾಕೋದು, ಇಂಟರ್ವ್ಯೂ ಫೇಸ್ ಮಾಡೋದು ಅಂತ ಮಾಡ್ತೈತಿ ನೋಡ್ರಿ. ಬೇಡ ಎಲ್ಲೇ ಒಂದಷ್ಟು ಕಾಂಪಿಟೇಷನ್ ಇರ್ತಾವ, ಕಾಂಪಿಟೇಷನ್ದಾಗ ಭಾಗವಹಿಸಿರ್ತೀವಿ. ಅಂತಹ ಸಂದರ್ಭದೊಳಗೆ ಏನ್ ಬೇಕು ಅಂತಂದ್ರೆ ಎದ್ದು ಕಾಣ್ತಕ್ಕಂತಹ ಒಂದು ವ್ಯಕ್ತಿತ್ವ ನಮ್ಮದಾಗಿರ್ಬೇಕು. ಸೊ ಜನ ನಮ್ಮನ್ನ ಅವಗಾಹನೆ ಮಾಡ್ಬೇಕು, ಜನ ನಮ್ಮ ಕಡೆಗೆ ಫೋಕಸ್ ಹಾಕ್ಬೇಕು, ಜನ ನಮ್ಮ ಕಡೆಗೆ ಸೊ ಅವ್ರು ಯಾರಪ್ಪ ಅಂತ ಹೇಳ್ಬಿಟ್ಟು ಬೆಲೆ ಮಾಡಿ ತೋರಿಸ್ಬೇಕು. ಅದಕ್ಕೆ ಸೆಲ್ಫ್ ಗ್ರೂಮಿಂಗ್ ಅವಶ್ಯಕ ಅಂತ. ಎ ವೆಲ್ ಗ್ರೂಮ್ಡ್ ಪರ್ಸನ್ looks different from the people who are not properly dressed. ಯಾರು ಬಹಳಷ್ಟು ವ್ಯವಸ್ಥಿತವಾದಂತ ರೀತಿಯೊಳಗೆ ಬಟ್ಟೆಗಳನ್ನ ಧಾರಣೆ ಮಾಡಿಕೊಂಡ, ಬಹಳಷ್ಟು ಅಂದಗೊಳಿಸಿಕೊಂಡ, ಇಂತಹ ಒಂದು ಸ್ಪರ್ಧಾತ್ಮಕತೆಯೊಳಗ ಭಾಗವಹಿಸಿರ್ತಾನಲ್ರಿ. ಸೊ ಅವ ಯಾರು ಪ್ರಾಪರ್ ಡ್ರೆಸ್ ಮಾಡಿರಂಗಿಲ್ಲಲ್ಲ ಅಂತಲ್ಲಿ ಬಹಳಷ್ಟು ವಿಭಿನ್ನನಾಗಿ ಕಾಣಿಸ್ತಾನ ನೋಡ್ರಿ. ಎಲ್ಲರೂ ಎಂತವರೇ ಡ್ರೆಸ್ ಹಾಕೊಂಡ್ ಒಬ್ಬ ಮಾತ್ರ ಅದ್ರೊಳಗೆ ಒಗ್ದಿ ಪ್ರಾಪರ್ ಡ್ರೆಸ್ ಮಾಡ್ಕೊಂಡ್ ಬಂದಿರ್ತಾನ. ಎಲ್ರೂ ಅವನ ಕಡೆಗೆ ಫೋಕಸ್ ಆಗ್ತಾರ. ಗುಡ್ ಡ್ರೆಸ್ಸಿಂಗ್ ಇಟ್ ಈಸ್ ಎಕ್ಸ್ಪ್ರೆಸಸ್ ಪ್ರೊಫೆಷನಲಿಸಮ್. ಗುಡ್ ಡ್ರೆಸ್ಸಿಂಗ್ ಇಟ್ ಈಸ್ ಎಕ್ಸ್ಪ್ರೆಸಸ್ ಪ್ರೊಫೆಷನಲಿಸಮ್, ನೋ ಡೌಟ್. ಒಳ್ಳೆಯ ರೀತಿಯಿಂದ ಬಟ್ಟೆಗಳನ್ನ ಧಾರಣೆ ಮಾಡೋದು, ಒಳ್ಳೆಯ ರೀತಿಯಿಂದ ಬಟ್ಟೆಗಳನ್ನ ಧಾರಣೆ ಮಾಡೋದು ಏನನ್ನ ಸೂಚಿಸ್ತದ ಅಂತಂದ್ರ ವೃತ್ತಿಪರತೆ ಅಂತದಲ್ರಿ, ವೃತ್ತಿಪರತೆಯನ್ನ ಸೂಚಿಸ್ತದ. ಆಡುಭಾಷೆಯೊಳಗೆ ಒಂದು ಮಾತದ ಆತ್ಮೀಯ ವಿದ್ಯಾರ್ಥಿಗಳೇ, ಏನ ಅಂತಂದ್ರ ಅರಿವು ಇರ್ಲಿಕ್ಕೂ ಅಷ್ಟೇ ಹೊತ್ತು ಅರಿವಿರ್ಬೇಕಂತ.
ಅರಿವು ಇರ್ಲಿಕ್ಕೂ ಅಷ್ಟೇ ಹೊತ್ತು ಅರಿವಿರ್ಬೇಕಂತ. ಜ್ಞಾನ ಐತೆ ಇಲ್ಲ ಗೊತ್ತಿಲ್ಲ. ಜ್ಞಾನವನ್ನ ಹೊರಗೆ ಹಚ್ಚಿ ನೋಡ್ಬೋದು, ನೋಡ್ಲಾರ್ದೇ ಇರ್ಬೋದು. ಆದ್ರೆ ನಾವು ಧಾರಣೆ ಮಾಡಿರ್ತಕ್ಕಂತಹ ಬಟ್ಟೆ ಅದಲ್ಲ, ಅವತ್ರನ್ನ ಮಾತ್ರ ಸೊ ಎಲ್ರು ಅವಲೋಕನೆ ಮಾಡ್ತಿರ್ತಾರ. ಅದಕ್ಕ ಅರಿವಿಲ್ಲ ಅಂದ್ರೂ ಚಿಂತೆ ಇಲ್ಲ, ಅರಿವಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರ. ಗುಡ್ ಡ್ರೆಸ್ಸಿಂಗ್ ಎಕ್ಸ್ಪ್ರೆಸಸ್ ಪ್ರೊಫೆಷನಲಿಸಮ್. ಒಳ್ಳೆಯ ಬಟ್ಟೆಗಳನ್ನ ಧಾರಣೆ ಮಾಡೋದು ಏನನ್ನ ಸೂಚಿಸ್ತದ ಅಂತಂದ್ರೆ ಸೊ ವೃತ್ತಿಪರತೆಯನ್ನ ಸೂಚಿಸ್ತದ. ಒಳ್ಳೆ ಬಟ್ಟೆ ಧಾರಣೆ ಮಾಡೋದು ಅಂತಂದ್ರೆ ಟು ವೇರ್ ದ ಜೀನ್ಸ್ ಪ್ಯಾಂಟ್ ಅಂಡ್ ಟು ವೇರ್ ದ ಟೀ ಶರ್ಟ್, ವೆರೈಟಿ. ದಿಸ್ ಈಸ್ ನಾಟ್ ಎ ಪ್ರಾಪರ್ ಡ್ರೆಸ್ಸಿಂಗ್ ಸಿಸ್ಟಮ್. ಜೀನ್ಸ್ ಪ್ಯಾಂಟ್ ಹಾಕೋದು, ಮ್ಯಾಲ ಒಂದು ಟೀ ಶರ್ಟ್ ಹಾಕೊಂಡ ನಿಂತೀವೋ ಅಂತಂದ್ರೆ ಗುಡ್ ಡ್ರೆಸ್ಸಿಂಗು ಅಂತಲ್ರಿ ಅದು. ಬಂಡ ಯಾವ್ದೋ ಒಂದು ಟೀ ಶರ್ಟ್ ಹಾಕೊಂಡು ಮೊಣಕಾಲ ಮೇಲೆ ಹರಿದಿದ್ದು ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡು ನಿಂತೀವಿ ಅಂತಂದ್ರೆ ಸೊ ಅದು ಗುಡ್ ಡ್ರೆಸ್ಸಿಂಗ್ ಅಂತ ರಿಕಗ್ನೈಸ್ ಆಗಂಗಿಲ್ಲ. ಎಂಥವ್ ಇರ್ಬೇಕ ಅಂತಂದ್ರೆ ಡ್ರೆಸ್ ಮಟೀರಿಯಲ್ಸ್ ಜಸ್ಟ್ ಲೈಕ್ ಆಸ್ ಎ ಆಫೀಸರ್ ಹೆಂಗಿರ್ತಾನ ಆ ತರನಾಗಿ ಡ್ರೆಸ್ ಮಟೀರಿಯಲ್ಸ್ ಆಫೀಸರ್ ಚಾಯ್ಸ್ ಆಗಿರ್ಬೇಕಂತ. ಧಾರಣೆ ಮಾಡ್ತಕ್ಕಂಥ ಬಟ್ಟೆ ಬರಿಗಳು ಎಂಥವ್ ಇರ್ಬೇಕ್ರಿ? ಆಫೀಸರ್ಗಳು ಏನ್ ಧಾರಣೆ ಮಾಡ್ತಾರಲ್ಲ ಆ ತರ ಅಂತ ಬಟ್ಟೆಗಳನ್ನ ಧಾರಣೆ ಮಾಡ್ಬೇಕು. ಕಾಲೇಜಿನೊಳಗೆ ಒಬ್ಬ ಲೆಕ್ಚರರ್ ಅನ್ನೋದು, ಒಬ್ಬ ಪ್ರಾಧ್ಯಾಪಕ ಅನ್ನೋದು ಒಂದು ಟೀ ಶರ್ಟ್ ಜೀನ್ಸ್ ಹಾಕೊಂಡು ಬಂದು ವಿದ್ಯಾರ್ಥಿಗಳ ಮುಂದೆ ನಿಂತು ಪಾಠ ಮಾಡೋದಲ್ಲ. ಬೇಡ ಜೀನ್ಸ್ ಪ್ಯಾಂಟಿನ ಮೇಲೆ ಯಾವುದೋ ಒಂದು ಶರ್ಟ್ ಹಾಕೊಂಡು ಬಂದು ನಿಂತು ಪಾಠ ಮಾಡೋದಲ್ಲ. ಸೊ ಇದು ಪ್ರೊಫೆಷನಲಿಸಮ್ ಅಲ್ರಿ. ಸುಮ್ಮನೆ ಏನೋ ಒಂದು ಸೆಳಿತಕ್ಕಂತ ಒಂದು ಪಾಲಿಸಿ ಅಂತ ಅನಿಸ್ತದ ಅಷ್ಟೇ. ಸೊ ಪ್ರೊಫೆಷನಲಿಸಮ್ಗೆ ಅಡ್ಜಸ್ಟ್ ಆಗತಕ್ಕಂಥ ಡ್ರೆಸ್ ಮಟೀರಿಯಲ್ಸ್ ಎಂತವ್ರಿ? ಟು ವೇರ್ ದ ಸೂಟ್, ಟು ವೇರ್ ದ ಬೂಟ್ and to tied a tie on on your shirt. ಏನ್ರಿ? ವ್ಯವಸ್ಥಿತವಾದಂತ ರೀತಿಯೊಳಗ ಸೂಟು ಬೂಟು ಹಾಕಿ ಶರ್ಟಿನ ಮೇಲೆ ಹಿಂಗ ಸೊ ಕಂಠ ಲಂಗೋಟಿ ಅಂತ ಕರಿತಾರೆ. ಅದು ಕನ್ನಡದಾಗ ಟೈಗೆ ಕಂಠ ಲಂಗೋಟಿ ಅಂತ ಕರಿತಾರ. ಸೊ ಒಂದು ಟೈಯನ್ನು ವ್ಯವಸ್ಥಿತವಾಗಿ ಕಟ್ಕೊಂಡು ನಿಂತೀವಿ ಅಂತಂದ್ರೆ ಸೊ 100% ಲೆವೆಲ್ ಮೇಕ್ಸ್ ಯು ಸ್ಟ್ಯಾಂಡ್ ಔಟ್ ಫ್ರಮ್ ಕಾಂಪಿಟೇಷನ್. ಸ್ಪರ್ಧಾತ್ಮಕತೆಯೊಳಗ ನಿಮ್ಮನ್ನ ಎದ್ದು ಕಾಣಿಸ್ಲಿಕ್ಕೆ ಅದು ಹೆಲ್ಪ್ ಆಗ್ತದ. ಅದರಿಂದ ಸೊ ಎಂತ ವ್ಯಕ್ತಿ ಇದ್ರು ಎದ್ದು ಕಾಣ್ತಾನ. ದ ರೈಟ್ ಹೇರ್ ಸ್ಟೈಲ್ ಗಿವ್ಸ್ ಅ ನೀಟ್ ಅಂಡ್ ಪಾಲಿಶ್ಡ್ ಲುಕ್ ಆನ್ ಯುವರ್ ಫೇಸ್. ಸೊ ವ್ಯವಸ್ಥಿತವಾದಂತ ರೀತಿಯೊಳಗೆ ಹೇರ್ ಸ್ಟೈಲ್ ಮಾಡಿದ್ದೀವಿ ಅಂತಂದ್ರ ಅದು ನಮ್ಮ ಮುಖದ ಮೇಲೆ ಏನನ್ನ ಸೂಚಿಸ್ತದ ಅಂತಂದ್ರ ಒಂದು ಹೊಳಪನ್ನ ನೀಡ್ತದ. ಯಾಕಾಡ್ರೆ ಕೂದ್ಲಾ ಬಿಟ್ಕೊಂಡು ಯಾಕಾಡ್ರೆ ಗಡ್ಡ ಬಿಟ್ಕೊಂಡು ಮುಖ ಹೊಳಿಲಿ ಅಂತಂದ್ರ ಎಟ್ ಎಣ್ಣೆ ಹಚ್ಚಿದ್ರು ಮುಖ ಹೊಳೆಯಂಗಿಲ್ಲ. ನೀಟ್ ಆದಂತ ಒಂದು ಹೇರ್ ಸ್ಟೈಲ್ ಮಾಡೋದು, ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡ ಇದ್ದೀವಿ ಅಂತಂದ್ರ ಅದು ನಮ್ಮ ಮುಖದ ಹೊಳಪನ್ನು ಹೆಚ್ಚಿಸ್ತದ. ಎ ಪರ್ಸನ್ ವಿತ್ ಟ್ರಿಮ್ಡ್ ಹೇರ್. ಸೊ ಇಲ್ಲಿ ಬಂತು ನೋಡಿ, ಎ ಪರ್ಸನ್ ವಿತ್ ಟ್ರಿಮ್ಡ್ ಹೇರ್. Then immaculate suit. Immaculate suit means here perfectly cleaned suit. Henry, a person with trimmed hair, immaculate suit. Immaculate suit means, I repeat it, perfectly cleaned suit and properly tied tie will naturally stand out
in the competition, will naturally stand out in the competition. ನೋಡ್ರಿ ವಿದ್ಯಾರ್ಥಿಗಳೇ, ನಾವು ವ್ಯವಸ್ಥಿತವಾದಂತಹ ರೀತಿಯೊಳಗ ತಲೆ ಬಾಚ್ಕೊಂಡಿದ್ದೀವಿ. ಎಂತಂದ್ರೆ ಟ್ರಿಮ್ಡ್ ಹೇರ್ ಸ್ಟೈಲ್, ಟ್ರಿಮ್ ಆಗಿ ಹೇರ್ ಸ್ಟೈಲ್ ಮಾಡಿದ್ದೀವಿ ಅಂತಂದ್ರೆ. ಆಮೇಲೆ ಇಮ್ಯಾಕ್ಯುಲೇಟ್ ಸೂಟ್. ಇಮ್ಯಾಕ್ಯುಲೇಟ್ ಸೂಟ್ ಮೀನ್ಸ್ ಕ್ಲೀನ್ಡ್ ಸೂಟ್, ಪರ್ಫೆಕ್ಟ್ಲಿ ಕ್ಲೀನ್ಡ್ ಸೂಟ್. ಬಹಳಷ್ಟು ಸ್ವಚ್ಛವಾಗಿರ್ತಕ್ಕಂತಹ ಒಂದು ಸೂಟ್ ಅಲ್ಲ, ಸೂಟ್ ಹಾಕೊಂಡಿದ್ವಿ. ಸೂಟ್ ಅಂದ್ರೆ ಇಲ್ಲಿ ಸೊ ಪ್ಯಾಂಟು, ಶರ್ಟು, ಶೂಸ್ ಇವೆಲ್ಲ ಇರ್ತದ. ನೆಕ್ಸ್ಟ್ ಪ್ರಾಪರ್ಲಿ ಟೈಡ್ ಟೈ. ಟೈ ಕಟ್ಲಿಕ್ಕೆ ಎಷ್ಟೋ ಜನರಿಗೆ ಬರಂಗಿಲ್ಲ. ಟೈಯನ್ನ ಪ್ರಾಪರ್ ಕಟ್ಬೇಕು. ಸೊ ಅಷ್ಟು ಪರ್ಫೆಕ್ಟ್ ಆಗಿ ಕಟ್ಟಿದ್ದೀವಿ ಅಂತಂದ್ರ ಸ್ಪರ್ಧಾತ್ಮಕತೆಯೊಳಗ ಅಥವಾ ಕಾಂಪಿಟೇಷನ್ ಎಲ್ಲಿ ನಡೀತದಲ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ಅಂತಲ್ಲಿ ಸೊ ನೀವು ಎದ್ದು ಕಾಣೋದ್ರ ಸಂದೇಹನೇ ಇಲ್ಲ. ಅಂತಲ್ಲಿ ಯಾವನೇ ವ್ಯಕ್ತಿ ಇದ್ರು ಈ ತರನಾಗಿ ಪ್ರಾಪರ್ನೊಳಗ ಸೊ ಡ್ರೆಸ್ ಮಾಡಿದ್ನ, ನೀಟಾಗಿ ಹೇರ್ ಸ್ಟೈಲ್ ಮಾಡಿದ್ನ ಅಂತಂದ್ರ ಅವ ಎದ್ದು ಕಂಡಕ ಅಂತಾನ. Probably these all things are helps to enhancement of our personality, particularly self grooming and self grooming related different factors. These are the makes you confident and enhances your personality, makes you stand out from competition and so on things. Totally this self confidence, it is a part of enhancement of personality, or it is a part of development of our personality. Without self confidence we can't achieve the personality. ಒಟ್ಟಾರೆ ವಿದ್ಯಾರ್ಥಿಗಳೇ, ನಾವು ಏನ್ರಿ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಬೇಕು ಅನ್ನುವಂತಹ ಒಂದು ಸಂಗತಿ, ಆಮೇಲೆ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋದು, ಆಮೇಲೆ ಸ್ಪರ್ಧಾತ್ಮಕತೆಯೊಳಗ ಎದ್ದು ಕಾಣೋದು, ಈ ದಿಶೆಯೊಳಗೆ ಏನ್ ಚಿಂತನೆಯನ್ನ ಕೈಕೊಂಡಿವಲ್ಲ, ವಿಚಾರಧಾರೆಗಳನ್ನ ಕೈಕೊಂಡಿವಲ್ಲ, ಸೊ ಈ ವಿಚಾರಧಾರೆಗಳು ಸ್ವಯಂ ಅಂದಗೊಳಿಸುವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥವು. ಸೊ ಇವುಗಳನ್ನ ನಾವು ಪ್ರಾಪರ್ನೊಳಗೆ ಕಂಡುಕೊಂಡ ಸ್ವಯಂ ಅಂದಗೊಳಿಸುವಿಕೆಯನ್ನ ಗೈದಾಗ ವ್ಯಕ್ತಿತ್ವದ ಏಳಿಗೆ, ವ್ಯಕ್ತಿತ್ವದ ವಿಕಸನ, ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆ ಅಂತಕ್ಕಂಥದ್ದು ಆಗ್ಲಿಕ್ಕೆ ಸಾಧ್ಯದ. ಸೊ ದಿಸ್ ಈಸ್ ಸೆಲ್ಫ್ ಗ್ರೂಮಿಂಗ್. Along with this self grooming is completed. If you have any doubts or any queries, you can ask me and solve your problems. Is there any doubts, dear students? Is there any doubts in this topic? Yes, Naika? No doubts, sir? ನೋಡ್ರಿ, ಏನಾದ್ರು ಡೌಟ್ಸ್ ಇದ್ದು ಹಂಗ್ ಮಾಡ್ರಿ. ಆಮೇಲೆ ಯಾರೋ ಒಂದಿಷ್ಟು ಮತ್ತೆ ಜಾಯಿನ್ ಆಗ್ತಾ ಇದ್ರಿ, ಈಗ ನಾ ಜಾಯಿನ್ ಮಾಡ್ಕೊಂಡಿಲ್ಲ, ಆ ರೆಕಾರ್ಡಿಂಗ್ ಕಟ್ ಆಗ್ತದೆ ಅಂತೇಳಿ ಅಂತವ್ರಿಗೆ ಗಮನಕ್ಕಿರ್ಲಿ. ಸೊ ನಾನು ರೆಕಾರ್ಡಿಂಗ್ ಮಾಡಿ ಅದನ್ನ ಯೂಟ್ಯೂಬ್ ಮಾಡಿ ನಿಮ್ಗೆ ಮತ್ತೆ ಬಿಡ್ತೀನಿ. ಯಾರೀಗ ಅಬ್ಸೆಂಟ್ ಇದಿಲ್ಲ ಅವ್ರಿಗೆ ಯೂಸ್ ಆಗ್ತದ. 23 ಜನ ಎನ್ರೋಲ್ ಆಗಿದ್ರಿ, 17 ಜನ ಜಾಯಿನ್ ಆಗಿದ್ರಿ. ಸೊ ಅದಕ್ಕೆ ಅಬ್ಸೆಂಟ್ ಇದ್ದವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅದನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ಬಿಡ್ತೀನಿ ಮತ್ತೆ. ಎಸ್, if you no doubt, ಒಂದು ವೇಳೆ ನಿಮ್ಗೇನು ಸಂದೇಹಗಳು ಇಲ್ಲ ಅಂತಂದ್ರೆ, I thanks to all of you. With this I concludes my class. Thank you very much once again, one and all.